ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ನಾನು ಮೊದಲೇ ಮಾಡಿದ ಒಂದು ಡಿಸೈನ್ನ ವೇರಿಯೇಷನ್ ತೋರಿಸ್ತಾ ಇದ್ದೀನಿ. ನಾನೇ ಮಾಡಿರೋದು ಸ್ಲ್ಯಾಂಟಿಂಗ್ ಪಫ್ ಆರ್ಚ್ ಕುಚ್ಚು ಅಂತ ಒಂದು ಇದೆ ವಿಡಿಯೋ, ನೋಡಿ ನೀವು ನನ್ನ ಚಾನಲಲ್ಲಿ. ಅದರದ್ದೇ ವೇರಿಯೇಷನ್ ತೋರಿಸ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ನನ್ನ ಓನ್ ಕ್ರಿಯೇಷನ್ ಡಿಸೈನ್, ಅದು ನಾನು ಓನ್ ಕ್ರಿಯೇಟ್ ಮಾಡಿರೋದು. ಪಫ್ ಸ್ಟಿಚ್ ಮೊದಲೇ ಇದೆ, ಅದರ ಡಿಸೈನ್ ಕ್ರಿಯೇಷನ್ ಮಾಡಿರೋದು, ಆ ಥರದ ಡಿಸೈನ್ ಕ್ರಿಯೇಷನ್ ಮಾಡಿರೋದು ನಾನು. ಅದು ನನ್ನ ಓನ್ ಕ್ರಿಯೇಷನು. ಅದರಲ್ಲಿ ವೇರಿಯೇಷನ್ ಈಗ ತೋರಿಸ್ತಾ ಇರೋದು. ಯಾಕೆಂದರೆ ನಾನು ಸ್ವಲ್ಪ ಸಮಯದಿಂದ ನೋಡ್ತಾ ಇದ್ದೀನಿ. ಆ ಡಿಸೈನನ್ನು ತುಂಬ ಜನ ಯೂಟ್ಯೂಬ್ ವಿಡಿಯೋದಲ್ಲಿ ಮಾಡಿ ಹಾಕಿದ್ದಾರೆ. ನಾನು ಹಾಕಿದ ಮೇಲೆ ತಗೊಂಡು ಅದೇ ರೀತಿ ಮಾಡಿಕೊಂಡು ತೋರಿಸಿದ್ದಾರೆ. ಅದು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಒಂದು ಡಿಸೈನನ್ನು ಹಾಗೆ ಮಾಡೋ ಹಾಗಿಲ್ಲ. ಒಬ್ರು ಮಾಡಿರೋ ಡಿಸೈನನ್ನು ಹಾಗೆ ವಾಪಸ್ ಮಾಡೋ ಹಾಗಿಲ್ಲ. ಅದು ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು. ಹಂಗೆ ಮಾಡಿದರೆ ಕಂಟಿನ್ಯೂಸ್ ಆಗಿ 2-3 ಕಾಪಿರೈಟ್ ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ಲೇ ಕ್ಲೋಸ್ ಆಗಿ ಹೋಗುತ್ತೆ, ಟರ್ಮಿನೇಟ್ ಆಗಿರುತ್ತೆ. ನೀವು ಅಷ್ಟು ಕಷ್ಟಪಟ್ಟು ಮಾಡಿರೋದು ವೇಸ್ಟ್ ಆಗಿಬಿಡತ್ತೆ. ಆದ್ದರಿಂದ ಆ ಥರ ಮಾಡೋ ಹಾಗಿಲ್ಲ. ಅದ್ರ ಬದಲು ನೀವೇನು ಮಾಡಬೇಕು ಅಂದರೆ, ಆ ರೀತಿ ಡಿಸೈನ್ ತಗೊಂಡ್ರೆ ಇನ್ನೊಬ್ರದ್ದು, ಅದರಲ್ಲಿ ಡಿಸೈನ್ ಚೇಂಜ್ ಮಾಡಬೇಕು. ಏನಾದರೂ ಒಂದು ಸ್ವಲ್ಪ ಆದರೂ ಚೇಂಜ್ ಮಾಡಬೇಕು. ಚೇಂಜ್ ಮಾಡೋದಂದ್ರೆ ಬರೀ ಬೇಸ್ ಮಾತ್ರ ಚೇಂಜ್ ಮಾಡೋದಲ್ಲ. ನಾನಿಲ್ಲಿ 3 ಚೈನ್ ಹಾಕಿದ್ದೀನಿ, ನೀವು 4 ಚೈನ್ ಹಾಕೋದು. ಅಥವಾ ನಾನು ಮಣಿ ಹಾಕಿದ್ದೀನಿ, ನೀವು ಮಣಿ ಹಾಕಲ್ಲ. ನಾನು 10 ಡಬಲ್ ಕ್ರೋಶ್ ಹಾಕಿದ್ದೀನಿ, ನೀವು 12 ಹಾಕೋದು. ಅಥವಾ ನಾನು 14 ಹಾಕಿದ್ದೀನಿ, ನೀವು 10 ಹಾಕೋದು. ಅದೆಲ್ಲ ಚೇಂಜ್ ಅಲ್ಲ ಡಿಸೈನ್, ಅದು ಸೇಮ್ ಆಗುತ್ತೆ. ಡಿಸೈನಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕಾಗತ್ತೆ. ಇದು ಯೂಟ್ಯೂಬ್ ವಿಡಿಯೋ ಮಾಡೋರ್ಗೆ ಮಾತ್ರ. ನೀವು ಓನಾಗಿ ಮಾಡೋದಾದ್ರೆ ಹಾಗೇನಿಲ್ಲ. ಇದನ್ನು ಹಾಗೆ ಕಲಿಯೋದಕ್ಕೆ ಅಂತಲೇ ನಾನಿಲ್ಲಿ ತೋರಿಸಿರೋದು. ನೀವು ಕಲೀರಿ ಗೊತ್ತಿಲ್ದಿರೋರು ಕಲ್ತು ಮಾಡಿ ಅಂತಾನೆ ತೋರಿಸಿರೋದು. ನೀವು ಮನೇಲಿ ಬಿಸ್ನೆಸ್ ಮಾಡೋದಾದ್ರೆ, ಹೊರಗಿಂದ ಸೀರೆ ತಗೊಂಡು ಮಾಡೋದಾದ್ರೆ ಅದರಲ್ಲೂ ಮಾಡ್ಬೋದು. ಇದೇ ಡಿಸೈನ್ ಸೇಮ್ ನೀವು ಮಾಡಿ ಹಾಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಯೂಟ್ಯೂಬಲ್ಲಿ ನಾನು ಯೂಟ್ಯೂಬ್ ವಿಡಿಯೋ ತಾನೇ ಮಾಡೋದು, ನಂದು ಯೂಟ್ಯೂಬ್ ವಿಡಿಯೋ ತಾನೇ. ಅದೇ ರೀತಿ ಇನ್ನೊಂದು ಯೂಟ್ಯೂಬ್ ಚಾನೆಲ್ನವರು ಅದೇ ಡಿಸೈನನ್ನು, ನಂದು ಅಂತಲ್ಲ ಯಾರದೇ ಆದ್ರೂ ಅದೇ ಡಿಸೈನನ್ನು ಹಾಗೆ ಮಾಡಿ ಹಾಕೋಂಗಿಲ್ಲ. ಅದು ರೂಲ್ಸ್ಗೆ ವಿರುದ್ಧ ಆಗಿರತ್ತೆ. ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು. ಕಾಪಿರೈಟ್ ಸ್ಟ್ರೈಕ್ ಬಂದರೆ, ಕಂಟಿನ್ಯೂಸ್ ಆಗಿ ಬಂದರೆ ನಿಮ್ಮ ಚಾನಲ್ಲೇ ಟರ್ಮಿನೇಟ್ ಆಗುತ್ತೆ, ಕ್ಲೋಸ್ ಆಗಿ ಹೋಗುತ್ತೆ. ನೀವು ಕಷ್ಟಪಟ್ಟು ಮಾಡಿರೋದು ವೇಸ್ಟ್ ಆಗುತ್ತೆ. ಇಷ್ಟು ಡಿಸೈನ್ಗಳು ಹಾಕಿರೋದು 1-2 ಇದು ಸೇಮ್ ಡಿಸೈನ್ ಮಾಡಿ ಆಮೇಲೆ ಚೆನ್ನಾಗಿರೋ ಡಿಸೈನ್ ನೀವು ಮಾಡಿದ್ದು ವೇಸ್ಟ್ ಆಗುತ್ತೆ. ಅದರಿಂದ ಆ ಥರ ಮಾಡಬೇಡಿ. ವೇರಿಯೇಷನ್ ಮಾಡ್ಬೋದು. ವೇರಿಯೇಷನ್ ಹೆಂಗೆ ಮಾಡೋದು ಅಂತ ಅವರವರ ಕ್ರಿಯೇಟಿವಿಟಿಗೆ ಬಿಟ್ಟಿರೋದು. ಹೆಂಗೂ ಮಾಡ್ಬೋದು, ಹೆಂಗೂ ಚೇಂಜ್ ಮಾಡ್ಬೋದು. ಒಂದೇ ಡಿಸೈನ್, ನಾನು ಮೊದಲೇ ಹೇಳ್ದಂಗೆ ಒಂದೇ ಡಿಸೈನಲ್ಲಿ 2-3 ರೀತಿ ಹೆಚ್ಚೇ ಆಗುತ್ತೆ, ತುಂಬ ಆಗುತ್ತೆ. ಅಟ್ಲೀಸ್ಟ್ ಒಂದು 3-4 ರೀತಿ ಮಾಡೋಕ್ಕಾಗತ್ತೆ. ಅದು ನಮ್ಮ ಕ್ರಿಯೇಷನ್ಗೆ ಬಿಟ್ಟಿರೋದು. ಈಗ ನಾನು ಒಂದು ವೇರಿಯೇಷನ್ ಮಾಡಿ ತೋರಿಸ್ತೀನಿ. ಅದೇ ಸ್ಲ್ಯಾಂಟಿಂಗ್ ಪಫ್ ಡಿಸೈನಲ್ಲಿ ಇನ್ನೊಂದು ವೇರಿಯೇಷನ್ ಮಾಡಿ ತೋರಿಸ್ತೀನಿ. ನೀವು ಅದೇ ರೀತಿ ತಲೆ ಓಡಿಸ್ಕೊಳ್ಳಿ. ಸ್ವಲ್ಪ ತಲೆ ಓಡಿಸ್ಕೊಂಡ್ರೆ ಖಂಡಿತ ಮಾಡೋಕ್ಕಾಗತ್ತೆ ನಿಮಗೆ ಬೇರೆ ಡಿಸೈನು. ಸುಮ್ಮನೆ ಅದನ್ನೇ ಯಾಕೆ ಮಾಡಬೇಕು? ಅದು ಮಾಡೋದಷ್ಟು ಡೀಸೆಂಟ್ ಅಂತ ನನಗೆ ಅನಿಸಲ್ಲ, ಡೀಸೆಂಟ್ ಬಿಹೇವಿಯರ್ ಅಂತ. ಅದರಿಂದ ಅದೇ ರೀತಿ ಮಾಡಬೇಡಿ. ನಾನು ನೋಡಿದ್ದೀನಿ, ಈಗ ಹೊಸ್ತು ಚಾನಲ್ ಓಪನ್ ಮಾಡಿದ ತಕ್ಷಣ ಬೇರೆ ಚಾನಲಿಂದ ತಗೊಳ್ಳೋದು, ಅದೇ ರೀತಿ ಮಾಡ್ಕೊಂಡು ಹೋಗೋದು. ಡಿಸೈನ್ಗಳು ರೆಡಿಮೇಡ್ ಸಿಗತ್ತೆ, ಹಾಗೆ ಮಾಡ್ಬೋದು ಅಂತ ಮಾಡಿದರೆ ನಿಮಗೆ ತೊಂದರೆ ಆಗತ್ತೆ ನಾಳೆ. ಅದರಿಂದ ಮಾಡಬೇಡಿ. ಇದು ನಾನು ಯೂಟ್ಯೂಬ್ ಚಾನಲ್ ಮಾಡೋರ್ಗೆ ಹೇಳ್ತಾ ಇರೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ಸ್ವಂತ ಮಾಡೋದಾದರೆ, ನಿಮ್ಮ ಮನೇಲಿ ಬಿಸ್ನೆಸ್ ಮಾಡೋದಾದರೆ ಧಾರಾಳವಾಗಿ ಉಪಯೋಗಿಸ್ಕೋಬೋದು. ಫೇಸ್ಬುಕ್ಕಲ್ಲೂ ಹಾಕ್ಬೋದು. ನೀವು ಮಾಡಿ, ನಿಮ್ಮ ಸೀರೆಗೂ ಮಾಡಿ, ಅಥವಾ ಬಿಸ್ನೆಸ್ ಮಾಡೋರು ಬೇರೆ ತಗೊಂಡು ಮಾಡಿ, ಏನು ಅಡ್ಡಿಲ್ಲ. ಯೂಟ್ಯೂಬಲ್ಲಿ ಕಲಿಸೋ ಈ ಟ್ಯೂಟೋರಿಯಲ್ ವಿಡಿಯೋ ಇದೆಯಲ್ವ, ಪುನಃ ಅದರದ್ದೇ ಅದೇ ಡಿಸೈನ್ ಹಾಗೆ ಟ್ಯೂಟೋರಿಯಲ್ ವಿಡಿಯೋ ಮಾಡೋ ಹಂಗಿಲ್ಲ. ಅದು ರೂಲ್ಸ್ಗೆ ವಿರುದ್ಧ ಆಗಿರುತ್ತೆ. ಯೂಟ್ಯೂಬ್ ರೂಲ್ಸ್ಗೆ ವಿರುದ್ಧ ಮಾಡಬಾರ್ದು ಅದು. ಈಗ ನಾನು ಇದರಲ್ಲಿ ವೇರಿಯೇಷನ್ ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಬೇಸ್ ಮಾಡಿದ್ದೀನಿ ಮೊದಲೇ, ಅದರದ್ದೇ ಬೇಸು. ಡಬಲ್ ಆರ್ಚ್ ಕುಚ್ಚಿನ ಬೇಸು. 3 ಸಾರಿ 3 ಚೈನ್ ಹಾಕಿ ಬೀಡ್ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ 3 ಸಾರಿ 3 ಚೈನು, ಮಧ್ಯದಲ್ಲಿ 5 ಸಾರಿ 3 ಚೈನು ಬೀಡು. ಡಬಲ್ ಆರ್ಚ್ನ ಬೇಸ್ ಇದೆ ಅಷ್ಟೇ. ಮತ್ತು ವರ್ಕ್ ಟರ್ನ್ ಮಾಡಿ ಚೈನ್ ಹಾಕ್ಕೊಂಡು ಬಂದೀನಿ. ಇದೆಲ್ಲದಕ್ಕೂ ಮಾಡೋದು ನಾನು. ನೀವು ಗೊತ್ತಾಗಿಲ್ಲ ಅಂದರೆ ಅದೇ ಸ್ಲ್ಯಾಂಟಿಂಗ್ ಪಫ್ ಡಿಸೈನ್ನ ಒಂದು ಸಾರಿ ನೋಡ್ಕೊಳ್ಳಿ, ಅಥವಾ ಬೇರೆ ಡಬಲ್ ಆರ್ಚಿಂದು ನೋಡ್ಕೊಳ್ಳಿ ನನ್ನ ಚಾನಲಲ್ಲಿ. ಈಗ ಇಲ್ಲಿ ವರ್ಕ್ ಟರ್ನ್ ಮಾಡಿದ್ದೀನಿ. ಮತ್ತು ಇದು ಸೀರೆ ಫ್ರಂಟ್ ಭಾಗ. ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿದ್ದೀನಿ. ಮತ್ತು 3 ಚೈನು, ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು, ಅದು ಎಲ್ಲಿ ಲಾಕ್ ಆಗಿದೆಯೋ ಲಾಕ್ ಮಾಡ್ಕೊಳ್ಳಿ.
ಈಗ ಇಲ್ಲಿ 3 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಬೀಡ್ ಮೇಲಿನ 5 ಚೈನ್ ಇದೆಯಲ್ವ, ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಉದ್ದಕ್ಕೆ ಎಳ್ಕೊಳ್ಳಿ. ನಾನು ಅದರಲ್ಲೂ ಹೇಳ್ಕೊಟ್ಟಿದ್ದೀನಿ. ಡಬಲ್ ಕ್ರೋಶೆ ಮಾಡಿಕೊಂಡು ಇದನ್ನು ಈ ಥರ ಉದ್ದ ಎಳ್ಕೊಂಡು ದಾರ ಡಬಲ್ ಕ್ರೋಶೆಗೆ ಮಾಡ್ದಂಗೆ ದಾರ ಸುತ್ತಗೊಳ್ಳಿ ಕ್ರೋಶೆಗೆ. ಆಮೇಲೆ ಈ ಡಬಲ್ ಕ್ರೋಶೆ ಇದೆಯಲ್ವ ಈಗ ಹಾಕಿರೋದು, ಅದನ್ನು ಬೇಸ್ ಮಾಡಿಕೊಂಡು ಡಬಲ್ ಕ್ರೋಶೆಗೆ ತಂದಂಗೆ ತಗೊಂಬನ್ನಿ. ಆದರೆ ಡಬಲ್ ಕ್ರೋಶೆ ಮಾಡಬೇಡಿ. ಒಂದು ಸಾರಿ ಆಯಿತು. ಮತ್ತೊಂದು ಸಾರಿ ಈ ಥರ ದಾರ ಸುಂದ್ಕೊಂಡು ತಗೊಂಬನ್ನಿ. 2 ಸಾರಿ, ಮತ್ತೊಂದು ಸಾರಿ ನೋಡಿ, 3 ಸಾರಿ ಈ ಥರ ದಾರ ಸುಂದ್ಕೊಳ್ಳಿ. ಈ ಡಬಲ್ ಕ್ರೋಶೆಗೆ ಈ ಥರ ತಂದಂಗೆ ತನ್ನಿ. 4 ಸಾರಿ ಮಾಡಿದೆ. ಇನ್ನೊಂದು ಸಾರಿ 5 ಸಾರಿ. ಬೇಕು ಅಂದರೆ ಹೆಚ್ಚನ್ನು ಮಾಡ್ಬೋದು. ಇದನ್ನು ಆಮೇಲೆ ಜೊತೆಯಲ್ಲಿ ತರಬೇಕು ಫುಲ್ಲು ಇದರ ಒಳಗಡೆಯಿಂದ. ನೋಡಿ ಈ ಥರ 5 ಸಾರಿ ಮಾಡಿ ಆದಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ತಂದಂಗೆ ಫುಲ್ಲು ತಗೊಂಬಂದು ಲಾಕ್ ಮಾಡಬೇಕು. ಇನ್ನು ನಾನು ಏನು ಮಾಡ್ತೀನಿ ಅಂದರೆ, ಈಗ ನಾನು ಈ ದಾರದಲ್ಲಿ ಮೊದಲೇ ಮಣಿ ಸೇರಿಸ್ಕೊಂಡು ಇಟ್ಟಿದ್ದೀನಿ. ಇದನ್ನು ಈ 6 ಎಳೆ ದಾರದಲ್ಲಿ ಇಲ್ಲಿಂದ ಮಣಿ ತರ್ತೀನಿ. ಇದೇ ಆಗಬೇಕು ಅಂತಿಲ್ಲ, ನೀವು ಯಾವುದೇ ಮಣಿ ಪೋಣಿಸ್ಕೋಬೋದು, ಸ್ವಲ್ಪ ಮೀಡಿಯಮ್ ಸೈಜಿಂದು. ಅದನ್ನು ಲಾಕ್ ಮಾಡ್ತೀನಿ. ನಾನು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಂಡು ಈ ಥರ ಬರುತ್ತೆ. ಮತ್ತೆ ಈಗ ಅದೇ ರೀತಿ ಉದ್ದ ಎಳೀರಿ. ಕ್ರೋಶೆಗೆ ದಾರ ಸುಂದ್ಕೊಳ್ಳಿ. ಇಲ್ಲಿ ಇದರೊಳಗಿಂದ ಡಬಲ್ ಕ್ರೋಶೆಗೆ ತಂದಂಗೆ ತನ್ನಿ. 1 ಸಾರಿ, 2, 3, 4, 5 ಸಾರಿ ತಂದಿದ್ದೀನಿ. ಆಮೇಲೆ ಈ ದಾರನ ತಗೊಂಡು ಡಬಲ್ ಕ್ರೋಶೆಗೆ ತಂದಂಗೆ ತರಬೇಕು. ಲಾಕ್. ಮತ್ತೆ ಇದೇ ಥರ ಮಣಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿಂದ. ಈ ಮಣಿ ಆಮೇಲೆ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ಇದೇ ಥರ ಡಬಲ್ ಕ್ರೋಶೆ ಮಾಡಿ ಫಸ್ಟು. ಮತ್ತೆ ಇದನ್ನು ಉದ್ದ ಎಳ್ಕೊಳ್ಳಿ. ಈ ಡಬಲ್ ಕ್ರೋಶೆಲಿ ಪಫ್ ಮಾಡಿ. ಇದನ್ನು ಪಫ್ ಸ್ಟಿಚ್ ಅಂತ ಹೇಳ್ತಾರೆ. ಈ ಸ್ಟಿಚ್ ಮೊದಲೇ ಇದೆ, ಡಿಸೈನ್ ಮಾತ್ರ ನಂದು. 3, 4, 5 ಈ ಥರ 5 ಸಾರಿ ತಂದು ಆಮೇಲೆ ಈ ದಾರನ ಡಬಲ್ ಕ್ರೋಶೆಗೆ ತಂದು ಇದರ ಒಳಗಡೆ ತನ್ನಿ. ಡಬಲ್ ಕ್ರೋಶೆಗೆ ತಂದಂಗೆ ಫುಲ್ಲು. ಆಮೇಲೆ ಒಂದು ಲಾಕು. ಆಮೇಲೆ ಮಣಿನ ಲಾಕ್ ಮಾಡಿ ಆಮೇಲೆ ಡಬಲ್ ಕ್ರೋಶೆ. ಆಮೇಲೆ ಇದನ್ನು ಉದ್ದ ಎಳ್ಕೊಳ್ಳಿ. ದಾರ ಸುಂದ್ಕೊಂಡು ಪಫ್ ಮಾಡಿ. 5 ಸಾರಿ ಮಾಡಿದ್ದೀನಿ ನಾನು. ನೀವು 6 ಸಾರಿ ಮಾಡ್ಬೋದು, 7 ಸಾರಿ ಮಾಡ್ಬೋದು. ಆದರೆ ಡಿಸೈನ್ ಚೇಂಜ್ ಮಾಡಿ ಅದನ್ನೇ ಮಾಡಬೇಡಿ. ಮತ್ತು ದಾರ ತಗೊಂಡ್ಬಂದು ಲಾಕ್ ಮಾಡಿ. ಇನ್ನು ಇಲ್ಲಿ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಇದು ನೆಕ್ಸ್ಟ್ 3 ಚೈನು ಅಲ್ಲಿ ಲಾಕ್ ಮಾಡಿ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡಿ. ಇದೊಂದು ಆರ್ಚ್ ಆಯಿತಾ? ವೆರೈಟಿ ಆಯಿತಾ ನಿಮಗೆ? ಇನ್ನೂ ಒಂದು ಸ್ಟೆಪ್ ಮಾಡ್ತಾ ಇದ್ದೀನಿ ನಾನು, ತೋರಿಸ್ತೀನಿ. ನಾನು ಇದನ್ನು ಇನ್ನೆರಡು ಮಾಡಿ ಆಮೇಲೆ ತೋರಿಸ್ತೀನಿ. ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ದಾರ ಕಟ್ ಮಾಡಿದ್ದೀನಿ ಎಂಡ್ ಮಾಡಿ. ಈಗ ನೆಕ್ಸ್ಟ್ ರೌಂಡು ಇನ್ನೊಂದು ಕಲರ್ ದಾರ ಇಲ್ಲಿ
ಸೇರಿಸಿದ್ದೀನಿ. ಎಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಡಿಸೈನ್ ಅಲ್ಲೇ ಸ್ಟಾರ್ಟ್ ಮಾಡಿ ಫಸ್ಟ್ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಕುಚ್ಚಿನ 3 ಚೈನ್ ಇದು ಫಸ್ಟು, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಲಾಕಲ್ಲಿ ಲಾಕ್ ಮಾಡಿ ಆಗಿದೆ. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಮಣಿ ಸೇರಿಸ್ಕೊಳ್ತಾ ಇದ್ದೀನಿ, ಚಿಕ್ಕ ಮಣಿ. ಚಿಕ್ಕ ಮಣಿ ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಮಣಿ ಆಗಿ ಈ ಪಫಿಂದ ಮೊದಲೇ ಸ್ವಲ್ಪ ಗ್ಯಾಪ್ ಇದೆಯಲ್ವ ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆ, 1 2 3 4 ಡಬಲ್ ಕ್ರೋಶೆ ಆಗಿ ಮತ್ತೆ ಮಣಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಈ ಬೀಡ್ನ ಹಿಂದ್ಗಡೆ ದಾರ ಬಂದಿರುತ್ತಲ್ವ, ಇಲ್ಲಿ ಈ ಬೀಡ್ ಲಾಕ್ ಮಾಡಿರೋದ್ರಿಂದ ಅದ್ರ ಹಿಂದ್ಗಡೆ ದಾರ ಇರುತ್ತೆ. ಆ ದಾರದಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 4 1 2 3 4. ಮತ್ತೆ ನೆಕ್ಸ್ಟ್ ಈ ಮಣಿ ಹಿಂದ್ಗಡೆ ಇರೋ ದಾರದಲ್ಲಿ 4 ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ, ಮತ್ತೆ ಮಣಿ, ಮತ್ತೆ ನೆಕ್ಸ್ಟ್ ಬೀಡ್ ಹಿಂದ್ಗಡೆ 4 ಡಬಲ್ ಕ್ರೋಶೆ, 1 2 3 4, ಮತ್ತೆ ಮಣಿ, ಮತ್ತೆ ಲಾಸ್ಟ್ಗೆ ಇಲ್ಲಿ ಪಫ್ ಆದಮೇಲೆ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ 4. ಮೂರು 4. ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ, ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನಾರ್ಮಲಾಗಿ 3 ಚೈನ್ ಇಲ್ಲಿ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟು ಈ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಇದೇ ಥರ ಆರ್ಚ್ ಮುಂದುವರ್ಸ್ಕೊಂಡು ಹೋಗಿ. ಆಯ್ತಲ್ವ ಡಿಸೈನ್ ಒಂದು ಎಕ್ಸ್ಟ್ರಾ. ನೋಡಿ ಇದೊಂದು ಹೊಸ ಡಿಸೈನ್ ಆಯ್ತಲ್ವಾ, ಹೆಂಗೆ ಕಾಣಿಸುತ್ತೆ ನಿಮಗೆ? ಚೆನ್ನಾಗಿ ಕಾಣಿಸುತ್ತೆ ತಾನೆ? ಇದು ನೀವು ಈ ಬೀಡ್ ಗೋಲ್ಡನ್ ಬೀಡ್ ಹಾಕ್ಕೋಬೋದು ಎದ್ದು ಬರೋಕ್ಕೆ. ನಾನು ಇದು ಹಾಕಿದ್ದೀನಿ ಅಷ್ಟೇ. ಗೋಲ್ಡನ್ ಬೀಡ್ ಹಾಕಿದರೆ ಇನ್ನೂ ಎದ್ದು ಬರುತ್ತೆ ಇದರಲ್ಲಿ. ಅಥವಾ ಕ್ರಿಸ್ಟಲ್ ಬೀಡ್ ಬೇರೆ ಯಾವ್ದಾರು ಹಾಕಿದರೆ ನೀವು ಧಾರಾಳವಾಗಿ ಇದನ್ನು ಮಾಡ್ಬೋದು. ಹೀಗೆ ಮಾಡ್ಬೋದು ನಿಮ್ಮ ಸೀರೆಗಳಿಗೆ, ಅಥವಾ ನೀವು ತಗೊಳ್ಳೋ ಬಿಸ್ನೆಸ್ ಮಾಡುವಂಥ ಹೊರಗಿನ ಸೀರೆಗಳಿಗೆ ಎಲ್ಲ ಧಾರಾಳವಾಗಿ ಮಾಡ್ಬೋದು, ಏನು ಅಡ್ಡಿಲ್ಲ. ಯೂಟ್ಯೂಬ್ ವಿಡಿಯೋದಲ್ಲಿ ಟ್ಯುಟೋರಿಯಲ್ಸ್ ತಾನೇ, ಕಲಿಸೋದು ತಾನೆ. ಈಗ ನಾನು ಕಲಿಸಿದ್ದೀನಿ, ಇನ್ನೊಬ್ರು ಇದೇ ಡಿಸೈನನ್ನು ಹೀಗೆ ಕಲಿಸೋ ಹಂಗಿಲ್ಲ. ಅದು ಯೂಟ್ಯೂಬ್ ರೂಲ್ಸ್ ವಿರುದ್ಧವಾಗಿರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಆವಾಗ ನಿಮ್ಮ ಚಾನಲ್ಲು ತೊಂದರೆಗೆ ಸಿಕ್ಕಾಕೊಳ್ಳುತ್ತೆ. ನೀವು ಕಷ್ಟಪಟ್ಟು ಮಾಡಿರೋದು ಕೆಲವು ಡಿಸೈನ್ಗಳು ನೀವು ಸ್ವಂತ ಮಾಡಿದ್ದು ಇರ್ಬೋದು. ಈ 1-2 ಇದರಿಂದಾಗಿ ಆ ಸ್ವಂತ ಮಾಡಿರೋ ಡಿಸೈನ್ಗಳು ವೇಸ್ಟ್ ಆಗುತ್ತೆ. ನೀವು ಇಷ್ಟು ಕಷ್ಟಪಟ್ಟಿರೋದು ವೇಸ್ಟ್ ಆಗುತ್ತೆ. ಅದರಿಂದ ಅದು ಮಾಡಬೇಡಿ. ಅದರಿಂದ ಯಾರು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ನಿಮ್ಮ ಸೀರೆಗಳಿಗೆ ಅಥವಾ ನೀವು ಮನೆಯಲ್ಲಿ ಬಿಸ್ನೆಸ್ ಮಾಡೋದ್ರಲ್ಲಿ ಧಾರಾಳವಾಗಿ ಮಾಡ್ಬೋದು, ತಪ್ಪು ತಿಳ್ಕೊಬೇಡಿ, ಮಾಡಿ.
ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗೆ, ಯಾರಿಗಾರು ಶೇರ್ ಮಾಡಿ, ಅವರು ಕಲೀಲಿ. ಆಮೇಲೆ ನಿಮಗೆ ಈ ವಿಡಿಯೋ, ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು, ನಾನೀಗ ಹೇಳಿರೋ ವಿಷಯದ ಬಗ್ಗೆನೂ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಹೇಳಿರೋದು ಸರಿನೋ ತಪ್ಪೋ ನೀವು ಕಮೆಂಟಲ್ಲಿ ತಿಳಿಸಿ. ಖಂಡಿತ ನಾನು ತಪ್ಪಿದರೆ ನಾನು ತಿದ್ಕೊಳ್ತೀನಿ. ಆದರೆ ಈ ವಿಷಯದಲ್ಲಂತೂ ಖಂಡಿತ ನಾನು ತಪ್ಪಿಲ್ಲ. ಈ ಡಿಸೈನ್ ಮಾತ್ರ ಅಲ್ಲ, ಬೇರೆ ಡಿಸೈನೂ ಮಾಡಿದ್ದಾರೆ, ಬೇರೆ ಜನನೂ ಮಾಡಿದ್ದಾರೆ, ತುಂಬ ಜನನೂ ಮಾಡಿದ್ದಾರೆ. ಈ ಹೊಸ್ತು ಬಂದ ತಕ್ಷಣ ನಿಮಗೆ ಸುಲಭದಲ್ಲಿ ಸಿಗತ್ತೆ ಅಂತ ನಂದು ಅಂತಲ್ಲ, ಯಾವುದೇ ಡಿಸೈನನ್ನು ನೀವು ಹಾಗೆ ಮಾಡಬೇಡಿ. ಈ ಥರ ಏನಾದರೂ ಒಂದು ಚೇಂಜ್ ಮಾಡ್ಕೊಳ್ಳಿ. ಈಗ ಚೇಂಜ್ ಆಯಿತು ತಾನೇ, ನನಗೀಗ ಈಗಲೇ ಇನ್ನೊಂದು ಡಿಸೈನ್ ತಲೆಗೆ ಹೊಳಿತಾ ಇದೆ. ನಾನು ಇನ್ನೊಂದು ನೆಕ್ಸ್ಟ್ ಡಿಸೈನಲ್ಲಿ ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಇದರಲ್ಲೇ ಬೇರೆ ಎಷ್ಟು ಮಾಡ್ಬೋದು ನೀವು. ಒಂದು ಡಿಸೈನಲ್ಲಿ ಸ್ವಲ್ಪ ತಲೆ ಓಡಿಸಿದ್ರೆ ಬೇರೆ ಬೇರೆ ಡಿಸೈನ್ಗಳು ಮಾಡೋಕ್ಕಾಗತ್ತೆ. ಅದೇ ಡಿಸೈನ್ ತಾನೇ ಇದು, ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ. ಇಲ್ಲಿ ಮೇಲೆ ಬೇರೆ ಡಿಸೈನ್ ಹಾಕಿದ್ದೀನಿ ನಾನು. ಸ್ಟಿಚ್ ಅದೇ ಪಫ್ ಡಿಸೈನ್. ಇದು ಸ್ಟಿಚ್ ಮೊದಲೇ ಇದೆ, ನಾನು ಮಾಡಿರೋದಲ್ಲ, ನಾನು ಕಂಡಿರೋದಲ್ಲ. ಪಫ್ ಸ್ಟಿಚ್ಚು ಮೊದಲೇ ಇದೆ. ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಹೆಂಗಿದೆಯೋ ಹಾಗೆ ಇದೂ ಇದೆ. ಡಿಸೈನ್ ನಾನು ಮಾಡಿರೋದು. ನೀವು ಇನ್ಸ್ಪಿರೇಷನ್ ತಗೊಳ್ಳೋದು ತಪ್ಪಲ್ಲ. ಇನ್ಸ್ಪಿರೇಷನು ಮತ್ತು ಕಾಪಿಗೆ ವ್ಯತ್ಯಾಸ ಇದೆ. ಈಗ ನಾನು ಎಷ್ಟೋ ಇನ್ಸ್ಪಿರೇಷನ್ ಅಂತ ತಗೊಂಡಿದ್ದೀನಿ, ಎಲ್ಲನೂ ನನ್ನ ಓನ್ ಕ್ರಿಯೇಷನ್ ಅಲ್ಲ. ಆದರೆ ಅದೇ ಥರ ಮಾಡಲ್ಲ, ಚೇಂಜ್ ಮಾಡ್ತೀನಿ. ಹಾಗೆ ನೀವು ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಈ ವಿಷಯ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳು ಸಿಗುತ್ತೆ ನಿಮಗೆ. ಮುಂದಿನ ಡಿಸೈನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.